ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಟೀಮ್ ರಣತಂತ್ರ ಹೂಡಿದ್ದಾರೆ. ಸಿದ್ದು ಅಹಿಂದ ದಲಿತಾಸ್ತ್ರಕ್ಕೆ ಡಿಕೆಶಿ ಟೀಮ್ ಕೌಂಟರ್ ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆಯಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಟೀಮ್ ರಣತಂತ್ರವನ್ನ ಹೂಡಿದ್ದು, ಸಿದ್ದು ಅಹಿಂದ ದಲಿತಾಸ್ತ್ರಕ್ಕೆ ಡಿಕೆಶಿ ಬಣ ಕೌಂಟರ್ ಕೊಟ್ಟಿದೆ. ಈಗ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಇದು. ಮಾಗಡಿ ಬಾಲಕೃಷ್ಣ ಬರ್ತ್ಡೇ ನೆಪದಲ್ಲಿ ಮಾಸ್ಟರ್ ಪ್ಲಾನ್ ಹೂಡಿದ್ದಾರೆ ಡಿಕೆಶಿ ಟೀಮ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಲಾಗಿದ್ದು, ಡಿಕೆಶಿ ಟೀಮ್ನ 30ಕ್ಕೂ ಹೆಚ್ಚು ಶಾಸಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಶಾಸಕ ಸಿಪಿ ಯೋಗೇಶ್ವರ್, ಮಾಗಡಿ ಶಾಸಕ ಬಾಲಕೃಷ್ಣ ಸೇರಿ ಕುಣಿಗಲ್ ರಂಗನಾಥ್, ಕದಲೂರು ಉದಯ್ ಸೇರಿ ಹಲವಾರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಶಕ್ತಿ ಪ್ರದರ್ಶನಕ್ಕೆ ತಂತ್ರ ರೂಪಿಸಿದ್ರ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಇದು. ಕುರ್ಚಿ ಕಾಳಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹಲ್ಚಲ್ ಎಬ್ಬಿಸಿರುವಂಥದ್ದು. ಇದರ ಮಧ್ಯೆ ಸಿದ್ದು ಟೀಮ್ ಒಂದು ಕಡೆ ರಣತಂತ್ರವನ್ನು ಹೂಡಿದ್ರೆ, ಈಗ ಡಿಕೆಶಿ ಟೀಮ್ ಮತ್ತೊಂದು ಕಡೆ ರಣತಂತ್ರವನ್ನು ಹೂಡಿದೆ. ಖಾಸಗಿ ಹೋಟೆಲ್ನಲ್ಲಿ ಬರ್ತ್ಡೇ ನೆಪದಲ್ಲಿ ಮಾಸ್ಟರ್ ಪ್ಲಾನ್ ಹೂಡಿರುವಂಥದ್ದು. ಮಾಗಡಿ ಬಾಲಕೃಷ್ಣ ಬರ್ತ್ಡೇ ನೆಪದಲ್ಲಿ ಮಾಸ್ಟರ್ ಪ್ಲಾನ್ ಹೂಡಿರುವಂಥದ್ದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಲ್ಲದೆ, ಡಿಕೆಶಿ ಟೀಮ್ನ 30ಕ್ಕೂ ಹೆಚ್ಚು ಶಾಸಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಇದೀಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಡಿಕೆಶಿ ಟೀಮ್ ಅನ್ನು ಅನುಮಾನ ವ್ಯಕ್ತವಾಗ್ತಾ ಇದೆ. ಶಾಸಕ ಸಿಪಿ ಯೋಗೇಶ್ವರ್ ಸೇರಿದಂತೆ ಮಾಗಡಿ ಶಾಸಕ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಕದಲೂರು ಉದಯ್ ಸೇರಿ ಹಲವಾರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಶಕ್ತಿ ಪ್ರದರ್ಶನಕ್ಕೆ ತಂತ್ರವನ್ನು ರೂಪಿಸಿದ್ರ ಡಿಕೆ ಶಿವಕುಮಾರ್ ಟೀಮ್ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಟೀಮ್ ರಣತಂತ್ರವನ್ನು ಹೂಡಿದೆ. ಇನ್ನು ಮಾಗಡಿ ಶಾಸಕ ಬಾಲಕೃಷ್ಣ ಬರ್ತ್ಡೇ ನೆಪದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನು ಹೂಡಿದ್ದು, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಡಿಕೆಶಿ ಟೀಮ್ನ 30ಕ್ಕೂ ಹೆಚ್ಚು ಶಾಸಕರು ಈ ಒಂದು ಮೀಟಿಂಗ್ನಲ್ಲಿ ಇದ್ದರು. ಹೀಗಾಗಿ ಸಿದ್ದು ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಡಿಕೆಶಿ ಟೀಮ್ ಅನ್ನೋ ಪ್ರಶ್ನೆಗೆದ್ದಿದೆ. ಈಗ ಶಾಸಕ ಸಿಪಿ ಯೋಗೇಶ್ವರ್, ಮಾಗಡಿ ಶಾಸಕ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಕದಲೂರು ಉದಯ್ ಸೇರಿ ಹಲವಾರು ಈ ಒಂದು ಮೀಟಿಂಗ್ನಲ್ಲಿ ಶಾಸಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಶಕ್ತಿ ಪ್ರದರ್ಶನಕ್ಕೆ ತಂತ್ರವನ್ನು ರೂಪಿಸಿದ್ರ ಡಿಕೆ ಶಿವಕುಮಾರ್ ಟೀಮ್ ಅನ್ನೋ ಈಗ ಪ್ರಶ್ನೆ ಎದ್ದಿದೆ. ಈಗ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ, ನಾ ಕೊಡಲ್ಲ ನೀ ಬಿಡಲ್ಲ ಅನ್ನೋ ಒಂದು ಇದಕ್ಕೆ ನಿಂತಿದೆ. ಈಗ ಡಿಕೆಶಿ ಟೀಮ್ನ 30ಕ್ಕೂ ಹೆಚ್ಚು ಶಾಸಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈಗ ಸಿದ್ದು ಅಹಿಂದ ಅಸ್ತ್ರವನ್ನು ಹೂಡಿದ್ರೆ, ಎತ್ತ ಡಿಕೆಶಿ ಟೀಮ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ಹೂಡಿದೆ. ಕುಣಿಗಲ್ ರಂಗನಾಥ್, ಕದಲೂರು ಉದಯ್ ಸೇರಿ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಮಾಗಡಿ ಬಾಲಕೃಷ್ಣ ಬರ್ತ್ಡೇ ನೆಪದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನು ಹೂಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ಶಾಸಕರು ಭಾಗಿಯಾಗಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್. ದುರ್ಗೇಶ್, ರಾಜ್ಯ ರಾಜಕೀಯದಲ್ಲಿ ಏನಿದು ಸ್ಫೋಟಕ ಬೆಳವಣಿಗೆ? ಇನ್ನು ಡಿಕೆಶಿ ಟೀಮ್ನ 30ಕ್ಕೂ ಹೆಚ್ಚು ಶಾಸಕರು ಈ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಹೇಗೆ ಅಂತ? ಎಸ್ ಕಾರ್ತಿಕ್, ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್, CM ಸಿದ್ದರಾಮಯ್ಯ ಅವರ ನಡುವೆ ನಡೀತಿರುವಂಥ ಪವರ್ ಶೇರಿಂಗ್ ಫೈಟ್ ಮತ್ತೊಂದು ಮೊದಲನ್ನು ತಲುಪಿದೆ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು ಇದೀಗ ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸೇರಿರುವಂಥದ್ದು ಮಾಗಡಿ ಬಾಲಕೃಷ್ಣ ಅವರು. ಅಂದರೆ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಇವತ್ತೊಂದು ದೊಡ್ಡದಾದಂಥ ಸಭೆಯನ್ನು ಕರೆದಿರುವಂಥದ್ದು. ಯಾಕಂದರೆ ಮುಂಬರುವ ಬಜೆಟ್ ಅಧಿವೇಶನದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒತ್ತಾಯವನ್ನು ಮತ್ತು ಒತ್ತಡವನ್ನು ಇರುವಂಥ ಕೆಲಸವನ್ನು ಹೈಕಮಾಂಡ್ಗೆ ಈ ಶಾಸಕರೆಲ್ಲರೂ ಕೂಡ ಮಾಡ್ತಿರುವಂಥದ್ದು. ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ದೆಹಲಿಗೆ ಪರೇಡ್ ಮಾಡಿದಂಥ ಈ ಶಾಸಕರೇ ಇದೀಗ ಮತ್ತೆ ಸೇರಿರುವಂಥದ್ದು ಭಾರೀ ಕುತೂಹಲಕ್ಕೆ ಮತ್ತು ರಾಜ್ಯ ರಾಜಕೀಯದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಹೈಕಮಾಂಡ್ಗೆ ಒತ್ತಡವನ್ನು ಹೇರಬೇಕು, ಜೊತೆಗೆ ಶಕ್ತಿ ಪ್ರದರ್ಶನವನ್ನು ಈ ರೀತಿಯ ಮಾಡುವ ಮೂಲಕ CM ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಲೇಬೇಕು. CM ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ನಡುವೆ ಪವರ್ ಶೇರಿಂಗ್ ಮಾತುಕತೆ ಆಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ರಾಜ್ಯದಲ್ಲಿ CM ಬದಲಾವಣೆ ವಿಚಾರ ಬಹಳಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಹೀಗಾಗಿ ಈ ಗೊಂದಲವನ್ನು ಕೂಡ ಬಗೆಹರಿಸಬೇಕು. ಜೊತೆಗೆ
ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದಂಥ ಭರವಸೆಯನ್ನು ಈಡೇರಿಸಲೇಬೇಕಂತ ಈಗಾಗಲೇ ಪಟ್ಟಣ ಹಿಡಿದಂಥ ಈ ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಉದಯ್ ಕದಲೂರು ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಸೇರಿದಂತೆ ಹಲವಾರು ನೂತನ ಶಾಸಕರು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿಯವರೆಗೂ ಕಾಯ್ದು ನೋಡುವ ತಂತ್ರದ ಮೊರೆನ ಹೋಗ್ತಾ ಇದ್ರು. ಆದರೆ ಹೈಕಮಾಂಡ್ ನಾಯಕರು ಯಾವಾಗ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬಜೆಟ್ ಅಧಿವೇಶನದ ಬಳಿಕ CM ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಈ ಒಂದು CM ಮಾಡಬೇಕು. ಅದರಲ್ಲೂ ಕೂಡ ಮುಂದಿರುವಂಥ 2 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು CM ಆದರೆ ನಮ್ಮನ್ನು ಕೂಡ ಏನು ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳಿ ಅನ್ನುವಂಥ ಪಟ್ಟಣ ಕೂಡ ಅವರು ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದರು. ಹೀಗಾಗಿ ಈ ಬಡದಲ್ಲಿರುವಂಥ 5 ಶಾಸಕರನ್ನು ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಕೂಗು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ CM ಡಿ ಕೆ ಶಿವಕುಮಾರ್ CM ಸಿದ್ದರಾಮಯ್ಯ ನಡುವಿನ ಈ ಒಂದು ಫೈಟ್ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. CM ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡದೇ ಇದ್ದರೆ ನಾವು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಅನ್ನುವಂಥ ಸಂದೇಶವನ್ನು ಇಲ್ಲಿ ಸಾರ್ತಿದ್ದಾರೆ. ಜೊತೆಗೆ ಈ 30ಕ್ಕೂ ಹೆಚ್ಚು ಜನ ಸೇರಿರೋದ್ರಿಂದ ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು CM ಸಿದ್ದರಾಮಯ್ಯ ಪರ ಯಾರೆಲ್ಲ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಪರ ಯಾರಿದ್ದಾರೆ, ನಂಬರ್ ಗೇಮ್ ಪಾಲಿಟಿಕ್ಸ್ ಏನಾದರೂ ಆರಂಭ ಆಗುತ್ತಾ, ರೆಸಾರ್ಟ್ ಪಾಲಿಟಿಕ್ಸ್, ಫಾರಿನ್ ಪಾಲಿಟಿಕ್ಸ್ ಎಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. CM ಅವರನ್ನು ಬದಲಾವಣೆ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದರೆ ನಾವು ರೆಡಿ ಇದ್ದೇವೆ ಅನ್ನುವಂಥ ಸಂದೇಶಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಕಾರ್ತಿಕ್, ಓಕೆ, ಒಂದು ಕಡೆ ಈಗಾಗಲೇ ಹೈಕಮಾಂಡ್ಗೆ ಕೆಲವೊಂದಿಷ್ಟು DKಶಿ ಪರ ಇರುವಂಥ ನಾಯಕರು ಲೆಟರ್ ಕೂಡ ಬರೆದಿದ್ರು. ಇದರ ಬಗ್ಗೆ ಹೈಕಮಾಂಡ್ ಕೂಡ ಇನ್ನೂ ಸ್ಪಂದಿಸಿದೆಯೋ ಇಲ್ಲ ಗೊತ್ತಿಲ್ಲ. ಆದರೆ ಈ ಒಂದು ಮೀಟಿಂಗ್ ಎಷ್ಟು ಇದಾಗಬಾರ್ದು, ಸಿದ್ದರಾಮಯ್ಯನವ್ರ ಮೇಲೆ ಪರಿಣಾಮ ಬೀರಬಾರ್ದು ಅಂತ ನಾನು ಖಂಡಿತ ಕಾರ್ತಿಕ್, CM ಸಿದ್ದರಾಮಯ್ಯ ಅವರಿಗೆ ಇದೊಂದು ಸ್ಪಷ್ಟವಾದ ಸಂದೇಶವನ್ನು ಕೊಡುವಂಥ ಒಂದು ಶಕ್ತಿ ಪ್ರದರ್ಶನ. ಯಾಕಂದರೆ ಮಾಗಡಿ ಬಾಲಕೃಷ್ಣ ಆಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರಾಗಿರುವಂಥ ಶಾಸಕರು, ಜೊತೆಗೆ ಉದಯ್ ಕದಲೂರು ಆಗಿರ್ಬೋದು, ರವಿ ಗಾಣಿಗ ಆಗಿರ್ಬೋದು, CP ಯೋಗೇಶ್ವರ್ ಸೇರಿದಂತೆ 18ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ರೂಪುರೇಷೆಗಳು ಯಾವ ರೀತಿಯಾಗಿ ಇರಬೇಕನ್ನುವ ನಿಟ್ಟಿನಲ್ಲೇ ಇವತ್ತು ಡಿನ್ನರ್ ಮೀಟಿಂಗನ್ನು ಸೇರಿರುವಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರು ಕೇಳಿದರೆ ಕೂಡ ಒಂದು ನೆಪವನ್ನು ಹೇಳೋದಕ್ಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಮಾಗಡಿ ಬಾಲಕೃಷ್ಣ ಅವರ ಬರ್ಡೇನ ನೆಪವಾಗಿ ಇಟ್ಕೊಂಡು ಇವತ್ತು ಸಭೆಯನ್ನು ಮಾಡ್ತಿದ್ದಾರೆ. ಹಾಗಾದರೆ ಈ ಸಭೆಯಿಂದ ಸಂದೇಶ ಯಾರಿಗೆಲ್ಲ ಹೋಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಚರ್ಚೆ ಮಾಡೋದಾದರೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟವಾದ ಸಂದೇಶ ಹೋಗಬೇಕಾಗಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಪರ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಖುದ್ದು ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಅನ್ನುವಂಥ ಅಭಿಪ್ರಾಯದಲ್ಲಿತ್ತು. ಆದರೆ CM ಸಿದ್ದರಾಮಯ್ಯ ಅವರಿಗೆ ಎಲ್ಲರೂ ಬೆಂಬಲ ಇದ್ದಾರೆ ಅನ್ನುವಂಥ ಅಭಿಪ್ರಾಯನ ಹೊಂದಿತ್ತು. ಆದರೆ ದಿನ ಕಳೆದಂತೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಶಾಸಕರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದರು. ಜೊತೆಗೆ CM ಸಿದ್ದರಾಮಯ್ಯ ಸೇರಿದಂತೆ ನನ್ನ ಜೊತೆ 138 ಶಾಸಕರು ಇದ್ದಾರೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು. ಹೀಗಾಗಿ ತಮ್ಮದ ಬಣದಲ್ಲಿರುವಂಥ ಶಾಸಕರು ಎಷ್ಟಿದ್ದಾರೆ ಅನ್ನುವಂಥ ಯಾವುದೊಂದು ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪರ ಇರುವಂಥ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡುವ ಮೂಲಕ ಮುಂದೆ ಬಜೆಟ್ ಅಧಿವೇಶನದ ಬಳಿಕ CM ಅವ್ರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಪಟ್ಟಣ ಹಿಡಿದರೆ ನಂಬರ್ ಗೇಮ್ ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಯಾರು CM ಸಿದ್ದರಾಮಯ್ಯ ಪರ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಪರ ಇದ್ದಾರೆ, ಜೊತೆಗೆ ಅಧಿಕಾರದ ಆಸೆಗಾಗಿ ಒಂದಿಷ್ಟು ಜನರು ಕೂಡ ಆ ಕಡೆ ಈ ಕಡೆ ಹೊರಡೋದಂತ ಇರುತ್ತೆ. ಹೀಗಾಗಿ ಸಚಿವ ಸಂಪುಟಕ್ಕೂ ಕೂಡ ಸೇರಬೇಕನ್ನೋ ನಿಟ್ಟಿನಲ್ಲಿ ನೂತನ ಸಚಿವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಪತ್ರವನ್ನು ಬರೆದಿರುವಂಥದ್ದು. ಹೀಗಾಗಿ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಬಜೆಟ್ ಅಧಿವೇಶನ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡಬೇಕು, CM ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಯಾವ ರೀತಿ ಒತ್ತಡ ಹೇರಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.